ಈ ದಿನ ಕೂಡ ಒಂದ್ ರೀತಿ ಡೈರೆಕ್ಟರ್ ತರನೇ ಕಾಣಿಸ್ತಾ ಇದೆ ಎಲ್ಲಾನು ಗಾಡ್ ಬ್ಲೆಸ್ ಅಂದ್ರೆ ಇಬ್ರು ಒಳ್ಳೇದಾಗ್ಲಿ, ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ. ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನೇನ್ ಹೇಳದ್ ನಾನು ಅಂದ್ರೆ ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಇವತ್ತೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಲಿ ಹಿಡ್ಕೊಂಡು ಶೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೇಳ್ದೆ ನಾನು. ಅಲ್ಲ ನಮ್ದೇನು 16-17 ವರ್ಷ ಆಯ್ತು, ಮುಗಿತೋಗಿರೋ ಇನ್ನಿನ್ ಶುರು ಆಗಿದೆ. ಸೇಮ್ 18 ವರ್ಷ, 1 ವರ್ಷ ಕಮ್ಮಿ ಹೇಳಿದೀನಿ. ಸೊ ನಿನ್ ಶುರು ಆಯ್ತು. ಏನ್ ಮಗನೇ ಅಂದ್ರೆ ಅಂದ್ರೆ ಅಲ್ಲ ಇಲ್ಲ ಸ್ವೀಟ್ ಅಪ್ಪ, ಪಾಪಚ್ಚ ಆತರ ಏನಿಲ್ಲ. ಇಲ್ಲ ದುಡ್ಡು ಮನಿ ರಕ್ಷಿತಾನ ಹೆಸರಿದೆಯಲ್ಲ, ಅದ್ ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು. ಮುಟ್ಟಿದೆಲ್ಲ ಚಿನ್ನ, ಮುಟ್ಟಿದಲ್ಲ ಅಂದ್ರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ. ಈಸ್ ಹಾರ್ಟ್ ಇದೆಯಲ್ಲ, ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ. ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಅಂಡ್ ದೆನ್ ಇಬ್ರು ಚೆನ್ನಾಗಿ, ಗಾಡ್ ಬ್ಲೆಸ್, ತುಂಬಾ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಅಂಡ್ ದೆನ್ ಅವನು ಇಸ್ ಹೀರೋ, ಆಕ್ಟ್ರು. ಮತ್ತೆ ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತೆ ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಅಣ್ಣ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕದನ್ನ. ಮನೆಗೆ ಬಂದ್ವಿ, ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು. ನನ್ನನ್ನ ಇವಳನ್ನ ಕೂರಿಸಿದ್ರು. 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, ಅವನು ಡೈರೆಕ್ಟ್ರು. ಸೊ ಅವ್ನು ಎಲ್ಲಿ ಏನೇ ಮಾಡಿದ್ರು ನೀನ್ ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ, ಮನೆ ಒಳಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನ್ ಕ್ರಿಯೇಟಿವ್, ಅವ್ನ ಪ್ರಪಂಚ, ಸಿನಿಮಾ ಪ್ರಪಂಚ. ಒಳಗ್ ಬರ್ತೀವಲ್ಲ, ಒಳಗ್ ಬಂದಾಗ ನಂದು, ನನ್ ಗಂಡ, ನನ್ ಸಂಸಾರ, ನನ್ ಮನೆ ಅಂತ ಇಟ್ಕೋಬೇಕು. ಯಾವತ್ತು ಹಿಂಗೆ ಬದುಕಬೇಕು, ಅವಾಗ್ಲೇ ಲಾಂಗ್ ಲೈಫ್ ಕಂಡ್ರಿ ಅಂತ. ಅದೇ ಮಾತನ್ನ ಸೇಮ್ ಒನ್ ಅಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿಗಳು ಕುತ್ಕೊಂಡು ಹೇಳಿದ ಮಾತನ್ನ, ಅಂಬರೀಷ್ ಅಣ್ಣ, ರವಿ ಸಾರು ಮತ್ತೆ ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನ ಸೇಮ್ ನಾನು. ಸೊ ಅದನ್ನ ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದ್ರೆ ಅದೇ ರೀತಿ ಇಬ್ರು ಸಂಸಾರ ಮಾಡ್ಕೊಂಡು ಹೋಗ್ಲಿ. ಅಂಡ್ ದೆನ್ ಅವನು ಆಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ರು ಇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಈ ದಿನ ಕೂಡ ಒಂದ್ ರೀತಿ ಡೈರೆಕ್ಟರ್ ತರನೇ ಕಾಣಿಸ್ತಾ ಇದೆ ಎಲ್ಲಾನು ಗಾಡ್ ಬ್ಲೆಸ್ ಅಂದ್ರೆ ಇಬ್ರು ಒಳ್ಳೇದಾಗ್ಲಿ, ಹೊಸ ಇದಕ್ಕೆ ಕಾಲಿಟ್ಟಿದ್ದಾರೆ. ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನೇನ್ ಹೇಳದ್ ನಾನು ಅಂದ್ರೆ ನಾನು ಅವ್ನು ರೇಗಿಸ್ತಾ ಇರ್ತೀನಿ, ಇವತ್ತೆಲ್ಲ ರೇಗಿಸ್ತಾ ಇದ್ದೆ. ಅವನು ತಾಲಿ ಕೈಲಿ ಹಿಡ್ಕೊಂಡು ಶೇಕ್ ಮಾಡ್ತಾ ಇದ್ದ, ಅದಕ್ಕೆ ಹೇಳ್ದೆ ನಾನು. ಅಲ್ಲ ನಮ್ದೇನು 16-17 ವರ್ಷ ಆಯ್ತು, ಮುಗಿತೋಗಿರೋ ಇನ್ನಿನ್ ಶುರು ಆಗಿದೆ. ಸೇಮ್ 18 ವರ್ಷ, 1 ವರ್ಷ ಕಮ್ಮಿ ಹೇಳಿದೀನಿ. ಸೊ ನಿನ್ ಶುರು ಆಯ್ತು. ಏನ್ ಮಗನೇ ಅಂದ್ರೆ ಅಂದ್ರೆ ಅಲ್ಲ ಇಲ್ಲ ಸ್ವೀಟ್ ಅಪ್ಪ, ಪಾಪಚ್ಚ ಆತರ ಏನಿಲ್ಲ. ಇಲ್ಲ ದುಡ್ಡು ಮನಿ ರಕ್ಷಿತಾನ ಹೆಸರಿದೆಯಲ್ಲ, ಅದ್ ಯಾವತ್ತು ಲಕ್ಷ್ಮಿ ಇದ್ದಂಗೆ ಗುರು. ಮುಟ್ಟಿದೆಲ್ಲ ಚಿನ್ನ, ಮುಟ್ಟಿದಲ್ಲ ಅಂದ್ರೆ ಮೈ ಮೇಲೆ ಇದೆ ಚಿನ್ನ ಅಂತಲ್ಲ. ಈಸ್ ಹಾರ್ಟ್ ಇದೆಯಲ್ಲ, ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಹಂಗೆ ಇನ್ನೊಬ್ರು ನಮ್ಮ ಫ್ಯಾಮಿಲಿಗೆ ರಕ್ಷಿತಾ ಎಂಟ್ರಿ ಆಗ್ಯಾರ. ನಿಜವಾಗ್ಲೂ ಅವ್ರ ಹಾರ್ಟ್ ತುಂಬಾ ಒಳ್ಳೇದು. ಅಂಡ್ ದೆನ್ ಇಬ್ರು ಚೆನ್ನಾಗಿ, ಗಾಡ್ ಬ್ಲೆಸ್, ತುಂಬಾ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಸೊ ಹೋಗ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಂದು ಅಂಡ್ ದೆನ್ ಅವನು ಇಸ್ ಹೀರೋ, ಆಕ್ಟ್ರು. ಮತ್ತೆ ತಿರ್ಗಿ ಅವ್ರಿಗೆ ಎಷ್ಟು ನಾನು ಮತ್ತೆ ನಮ್ಮ ಮೇಡಮ್ ಮದುವೆ ಆದಾಗ ವಿಷ್ಣು ಸಾರು, ರವಿ ಸಾರು, ಅಂಬರೀಷ್ ಅಣ್ಣ ಎಲ್ಲ 3 ಜನ ತ್ರಿಮೂರ್ತಿಗಳು. 3 ಜನ ಈ ಟೈಮಲ್ಲಿ ನೆನ್ಸ್ಕೊಳ್ಳೇಬೇಕದನ್ನ. ಮನೆಗೆ ಬಂದ್ವಿ, ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು. ನನ್ನನ್ನ ಇವಳನ್ನ ಕೂರಿಸಿದ್ರು. 3 ಜನ ಕೂರಿಸ್ಬಿಟ್ಟು ಹೇಳಿದ್ರು, ನೋಡು ಅವನು ನೀನು ಆಕ್ಟ್ರು, ಅವನು ಡೈರೆಕ್ಟ್ರು. ಸೊ ಓಕೆ, ಅವನು ಡೈರೆಕ್ಟ್ರು. ಸೊ ಅವ್ನು ಎಲ್ಲಿ ಏನೇ ಮಾಡಿದ್ರು ನೀನ್ ಸಪೋರ್ಟ್ ಇರಬೇಕು. ಮನೆ ಹೊರಗಡೆ ಹೋದಾಗ ಬಿಟ್ಬಿಡು ಅವನ್ನ, ಮನೆ ಒಳಗಡೆ ಬಂದಾಗ ಹೊಸ್ಲು ದಾಟಿ ಹೋದಾಗ ಬಿಟ್ಬಿಡು. ಅವ್ನ್ ಕ್ರಿಯೇಟಿವ್, ಅವ್ನ ಪ್ರಪಂಚ, ಸಿನಿಮಾ ಪ್ರಪಂಚ. ಒಳಗ್ ಬರ್ತೀವಲ್ಲ, ಒಳಗ್ ಬಂದಾಗ ನಂದು, ನನ್ ಗಂಡ, ನನ್ ಸಂಸಾರ, ನನ್ ಮನೆ ಅಂತ ಇಟ್ಕೋಬೇಕು. ಯಾವತ್ತು ಹಿಂಗೆ ಬದುಕಬೇಕು, ಅವಾಗ್ಲೇ ಲಾಂಗ್ ಲೈಫ್ ಕಂಡ್ರಿ ಅಂತ. ಅದೇ ಮಾತನ್ನ ಸೇಮ್ ಒನ್ ಅಂಡ್ ಓನ್ಲಿ ಆ 3 ಜನ ತ್ರಿಮೂರ್ತಿಗಳು ಕುತ್ಕೊಂಡು ಹೇಳಿದ ಮಾತನ್ನ, ಅಂಬರೀಷ್ ಅಣ್ಣ, ರವಿ ಸಾರು ಮತ್ತೆ ವಿಷ್ಣು ಸಾರು 3 ಜನ ಹೇಳಿದ ಮಾತನ್ನ ಸೇಮ್ ನಾನು. ಸೊ ಅದನ್ನ ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ. ಏನಕ್ಕೆ ಅಂದ್ರೆ ಅದೇ ರೀತಿ ಇಬ್ರು ಸಂಸಾರ ಮಾಡ್ಕೊಂಡು ಹೋಗ್ಲಿ. ಅಂಡ್ ದೆನ್ ಅವನು ಆಕ್ಟ್ರು, ಹೋಗ್ತಾನೆ, ಕೆಲಸ ಮಾಡ್ತಾನೆ, ಯಾವುದೇ ಏನೋ ತೊಂದರೆ ಆಗದೆ ಖುಷಿಯಿಂದ ಇಬ್ರು ಇರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.